12व्या शतकातील समाजात बसवण्णा तसेच सर्व शरणांनी जातीयतेला तिलांजली दिली. संपूर्ण मानवकुळ एकच असून सर्व मानव समान आहेत असा संदेश गायक शरणांनी दिला, असे अंजुमन पदवी महाविद्यालयाचे निवृत्त प्राचार्य डॉक्टर एच.आय. तिम्मापूर यांनी सांगितले. जिल्हा प्रशासन, जिल्हा पंचायत, कन्नड व संस्कृती विभाग तसेच महापालिका यांच्या संयुक्त आश्रयाने कुमार गंधर्व कला मंदिर येथे आयोजित गायक शरण मादर चन्नय्या, मादर धुळय्या, डोहर कक्कय्या, समगार हरळय्या व उरिलिंग पेद्दी यांच्या जयंती उत्सव 2026 कार्यक्रमात ते बोलत होते. ತನಗೆ ಹಿರಿಯರಾದಂಥ, ತನ್ನೊಳಗೆ ಕಿರಿಯರಾದಂತಹ, ತನಗೆ ಸರಿಸಮಾನವಾದಂಥ ಎಲ್ಲ ಮಂದ ಜನರನ್ನು ಕರೆದುಕೊಂಡು ಅನುಭವಗೋಷ್ಠಿಯನ್ನು ನಿರ್ಮಾಣ ಮಾಡಿ ಆ ಅನುಭವಗೋಷ್ಠಿಯಲ್ಲಿ ಎಲ್ಲ ಜಾತಿ ಕುಲಗಳನ್ನು ತೆಗೆದೊಗೆದು ಮಾನವರು ನಾವೆಲ್ಲರೂ ಮಾನವ ಧರ್ಮ ಒಂದು, ಮಾನವ ಕುಲ ಒಂದು, ಇದರಲ್ಲಿ ಮೇಲು ಕೀಳು ಇಲ್ಲ, ಲಿಂಗ ತಾರತಮ್ಯವಿಲ್ಲ, ಹೆಣ್ಣು ಗಂಡು ಅನ್ನುವಂಥ ಭೇದವಿಲ್ಲ, ಅಂತಹ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ಸಂದೇಶವನ್ನು ಸಾರಿದ. ಆ ಸಂದೇಶವನ್ನು ಸಾರಿದಾಗ ಜನರಿಗೆ ಹೇಗೆ ನಡೆಯಲಾರದ ಕುಂಟನಿಗೆ ಕೋಲು ಕೊಟ್ಟರೆ ಎಷ್ಟು ಖುಷಿಯಾಗುತ್ತೋ, ನಡೆಯಲಾರದ ಕುಂಟನಿಗೆ ಒಂದು ಕೋಲು ಕೊಟ್ಟರೆ ಅಥವಾ ಮೆಟ್ಟ ಹತ್ತಾಕೊಳ್ಳೋದನ್ನ ಕೈ ಹಿಡ್ಕೊಂಡು ಮೆಟ್ಟ ಹಚ್ಚಿದ್ರೆ ಎಷ್ಟು ಸಂತೋಷ ಆಗುತ್ತೋ, ಆ ಅಸ್ಪೃಶ್ಯರ, ದಮನಿತರ, ಅಸಹಾಯಕರ ಆ ಜನಕ್ಕೆ ಬಸವಣ್ಣ ಒಂದು ಓರ್ಗೊಲಾಗ್ತಾನೆ, ಒಂದು ಸಹಾಯ ಹಸ್ತವನ್ನು ನೀಡ್ತಾನೆ. ಅವಾಗೆಲ್ಲ ಜನ ಅನುಭವಗೋಷ್ಠಿಗಳೇ ಕಲ್ಯಾಣದ ಕಡೆ ಬರಲಿಕ್ಕೆ ಆರಂಭ ಮಾಡ್ತಾರೆ. ಬೇರೆ 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 ನಾಡುಗಳಿಂದ ಬರ್ತಾ ಇದ್ದಾರೆ. ಬಂದ ತಕ್ಷಣ ಭಾಳ ವಿಚಿತ್ರ ಏನು ಅಂತಂತಂದರೆ, ಬಂದವರು ಕೇವಲ ಭಾಷಣಕಾರರಾಗಿರಲಿಲ್ಲ, ಕೇವಲ ವಚನಗಳನ್ನು ಬರೆದವರಾಗಿರಲಿಲ್ಲ. ಅವರ ವಚನಗಳನ್ನು ಬರೆದಿದ್ದು ಯಾವಾಗ ಅಂತಂದ್ರೆ, ನಡೆಯಲ್ಲಿ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಪ್ರಾಮಾಣಿಕತೆಯನ್ನು ಬದ್ಧವಾಗಿಟ್ಟುಕೊಂಡು ಮಾನವ ಧರ್ಮವನ್ನು ರಕ್ತಗತ ಮಾಡಿಕೊಂಡ ಮೇಲೆ ಅಕ್ಷರಗಳನ್ನು ಮೂಡಿಸಿದರು. ಇದು ಬಹಳ ಮುಖ್ಯವಾದದ್ದು. ಸಾಹಿತಿಗಳು ಏನೆಲ್ಲ ಬರೀತಾರೆ, ಅವರ ವೈಯಕ್ತಿಕ ಬದುಕನ್ನು ನೋಡಿದರೆ ಏನೆಲ್ಲ ಇರ್ತದೆ. ಆದರೆ 12ನೇ ಶತಮಾನದಲ್ಲಿ ಬಂದಂಥ ಶರಣರು ಮಾತ್ರ ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಆ ನುಡಿದಂತ ನಡೆದ ಮಹಾಶರಣರಲ್ಲಿ 5 ಜನ ಈ ಮಹಾಶರಣರು, ಕಾಯಕ ಶರಣರು ಅಂತ ನಾವು ಇವ್ರನ್ನ ಕರಿತೇವೆ. ಮೊಟ್ಟ ಮೊದಲನಾಗಿ ಹೇಳೋದಾದರೆ ಮಾದಾರ ಚನ್ನಯ್ಯನವರ ಬಗ್ಗೆ ನಾನು ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವರು ಬಸವಣ್ಣನಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯವರು, ಚೋಳ ದೇಶದವರು. ಇವರು ಚೋಳ ದೇಶದಲ್ಲಿ ಕುದುರೆಗಳಿಗೆ ಹುಲ್ಲು ತರುವ ಕಾಯಕವನ್ನು ಮಾಡ್ತಾರೆ ಅನ್ನುವಂಥ ಸಂದೇಶ ಎಲ್ಲ ದಿಕ್ಕುಗಳಿಗೆ ಹೋದಾಗ ಅಲ್ಲೆಲ್ಲದಂತಹ ಜನರು ಶರಣ. उरिलिंग पेद्दी यांनी 360 वचने रचून समाजातील अनेक समस्या दूर केल्या व जनजागृतीचे महत्त्वपूर्ण कार्य केले, असे त्यांनी सांगितले. राजशेखर हिरेमठ, KMM मराठी, बेळगाव. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम.